ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ, ಬಂತು ಸರ್ಕಾರ, ನಮ್ಮ ಸೇವೆ ಎಲ್ಲ ನೀರಾಗೋಯ್ತು. ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಮತ್ತೊಮ್ಮೆ ಗಾಂಧಿ ಕುಟುಂಬದ ರಬ್ಬರ್ ಸ್ಟ್ಯಾಂಪ್ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ರಿ. ಇದು ರಾಜ್ಯ ರಾಜಕಾರಣದಲ್ಲಿ ಯಾರು ನಿಜವಾದ ಹೈಕಮಾಂಡ್ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ದಾಗಿದೆ. ಕಾಂಗ್ರೆಸ್ಗೆ ಹೈಕಮಾಂಡ್ ಎಲ್ಲಿದೆ? ಸೋಲಿನ ಮೇಲೆ ಸೋಲುಗಳನ್ನು ಕಾಣ್ತಾ ಇರುವಂಥ ಕಾಂಗ್ರೆಸ್ ತಾನು ಹೈಕಮಾಂಡೇ ಇಲ್ಲದೇನೆ ರಾಜ್ಯ ನಾಯಕರೇ ನಿರ್ಧಾರವನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ಒಂಥರ ಯಾವುದೇ ಶಕ್ತಿ ಇಲ್ಲದೇನೆ ವೀಕೆಸ್ಟ್ ಹೈಕಮಾಂಡ್ ಆಗಿಬಿಟ್ಟಿದೆ. ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಂಥ ಮಾತೇ ಕಾರಣ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, ಎಲ್ಲವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ, ಎಲ್ಲವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳೋದಾದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಯಾರು? AICC ಅಧ್ಯಕ್ಷರು ಅವರೇ ಹೈಕಮಾಂಡ್ನ ನಂಬರ್ 1 ಪೊಸಿಷನ್ಲಿರೋದು ಅವರೇನೆ. ಅವರ ನಿರ್ಧಾರನೇ ಅಂತಿಮ ಆಗಿರುತ್ತೆ. ಅದರಲ್ಲೂ ಅವರು ಕರ್ನಾಟಕ ಮೂಲದ ಇಲ್ಲಿಯವರೇ ಆದಂಥವರು. ಇನ್ನು ಕರ್ನಾಟಕ ರಾಜಕಾರಣದ ಬಗ್ಗೆ ಅವರಿಗಿರುವಷ್ಟು ಅರಿವು ಯಾರಿಗಿದೆ? ಆದರೆ ಕಂಟ್ರೋಲ್ ಅವ್ರ ಕೈಯಲ್ಲಿಲ್ಲ. ಅವರು ಯಾರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೇಳಬೇಕು ಅಂದರೆ ಸಿದ್ದರಾಮಯ್ಯನವರು, DK ಶಿವಕುಮಾರಿಂದ ಹಿಡ್ಕೊಂಡು ಕರ್ನಾಟಕದ ಒಬ್ಬ ಮಂತ್ರಿ ಕೂಡ ಅವರ ಕಂಟ್ರೋಲಲ್ಲಿಲ್ಲ. ಅಷ್ಟರ ಮಟ್ಟಿಗೆ ಅಸಹಾಯಕರಾಗ್ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಈ ಅಸಹಾಯಕತೆಯೇ ಕಲಬುರಗಿಯನ್ನು ಖಾಲಿ ಮಾಡಿರೋದು. ಈ ಅಸಹಾಯಕತೆಯೇ ನಿಮ್ಮನ್ನು ಕಲಬುರಗಿಯಿಂದ ಖಾಲಿ ಮಾಡಿಸಿದ್ದು. ಈ ಅಸಹಾಯಕತೆಯೇ ಕಾಂಗ್ರೆಸ್ ಈ ಮಟ್ಟಿಗೆ ಪಾತಾಳಕ್ಕೆ ಬೀಳ್ತಾ ಇರೋದಕ್ಕೆ ಕಾರಣ ಆಗ್ತಾ ಇರೋದು. ಅಂದರೆ ನಿಮ್ಮ ಪ್ರಕಾರ ಹೈಕಮಾಂಡ್ ಅಂದರೆ ಯಾರು? ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಹಾಗಾದರೆ ನೀವು ಯಾವ ಸೀಮೆ AICC ಅಧ್ಯಕ್ಷರು ಅಂತ ಜನ ಕೇಳ್ತಾ ಇದ್ದಾರೆ, ಅಥವಾ ಕಾಂಗ್ರೆಸ್ನ ಸದಸ್ಯರು ಕೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಾನು ಹೇಳಿದರೆ ಸರಿ ಇರಲ್ಲ, ನನ್ನ ಕೈಯಲ್ಲಿ ಹೇಳೋಕೆ ಏನೂ ಇಲ್ಲ. ಇದನ್ನು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಬಿಟ್ರೆ ಹೈಕಮಾಂಡ್ ಅಂತ ಯಾರ ಹತ್ರ ಹೋಗ್ಬೇಕು ನಾವು ಅಂತ ಕರ್ನಾಟಕದವ್ರು ಕೇಳ್ತಾರೆ. ರಾಹುಲ್ ಗಾಂಧಿ ಹೈಕಮಾಂಡ್ ಅಂತ ಹೋಗೋದಕ್ಕೆ ರಾಹುಲ್ ಗಾಂಧಿ ಏನಿಗೆ AICC ಅಧ್ಯಕ್ಷರ, ಅಥವಾ ಸೋನಿಯಾ ಗಾಂಧಿ ಏನಾದರೂ AICC ಅಧ್ಯಕ್ಷರ? ಅಲ್ವಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಒಂದು ಗಟ್ಟಿ ನಿರ್ಧಾರ ಮಾಡುವ ತಾಕತ್ತಿಲ್ಲ ಅದಕ್ಕೆ ಅಂದರೆ ಎಲ್ಲಿ ರಾಜ್ಯದ ಸಿದ್ದರಾಮಯ್ಯನವರನ್ನು ಹೇಳಿದ ಮಾತು ಕೇಳ್ಕೊಂಡಿರಿ ಅಂತ ಹೇಳುವ ತಾಕತ್ತು ಹೈಕಮಾಂಡ್ಗಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿಲ್ಲ. ಇದು ರಾಜ್ಯದ ಭವಿಷ್ಯವನ್ನು ಹೇಳ್ತಾ ಇದೆ. DK ಶಿವಕುಮಾರ್ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತನ್ನು ಕೇಳೋದಿಲ್ಲ. ಅವರಿಗೆ ತನ್ನದೇ ಆದಂಥ ವ್ಯಕ್ತಿತ್ವ ಇದೆ, ತನ್ನದೇ ಆದಂಥ ಬೆಂಬಲಿಗರಿದ್ದಾರೆ, ತನ್ನದೇ ಆದಂಥ ಶಕ್ತಿ ಇದೆ. DK ಶಿವಕುಮಾರ್ ಅವರ ಶಕ್ತಿ ಕಾಂಗ್ರೆಸ್ಗೆ ಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಬೇಕು, ರಾಹುಲ್ ಗಾಂಧಿ ಅವ್ರಿಗೆ ಬೇಕು. ರಾಹುಲ್ ಗಾಂಧಿ ಅವರ ಶಕ್ತಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಶಕ್ತಿ DK ಶಿವಕುಮಾರ್ ಅವರಿಗೆ ಬೇಕಿಲ್ಲ. ಸಿದ್ದರಾಮಯ್ಯನವ್ರಿಗೂ ಹಾಗೇನೆ ತಮ್ಮದೇ ಆದ ಶಕ್ತಿ ಇದೆ, ತಮ್ಮದೇ ಆದ ಪಡೆ ಇದೆ. ಎಲ್ಲ ನಾಯಕರುಗಳು ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೋತಾರೆ. ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಎಲ್ಲ ಸೆಕೆಂಡ್ರಿ. ಅವರಿಗೆ ಬೇಕಿರೋದು HC ಮಹದೇವಪ್ಪ, ಅವ್ರಿಗೆ ಬೇಕಿರುವಂಥದ್ದು ಸತೀಶ್ ಜಾರಕಿಹೊಳಿ, ಅವ್ರಿಗೆ ಬೇಕಿರುವಂಥದ್ದು ಭೈರತಿ ಸುರೇಶ್. ಇವರು ಬೇಕು. ಇವರಿದ್ದರೆ ಮತ್ತೊಂದು ಸಾರಿ ಬೇಕಾದರೂ ರಾಜ್ಯ ಗೆಲ್ತೀನಿ ನಾನು ಅಂತ. ಆದರೆ ಈ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿ ಏನೂ ಇಲ್ಲ, ಕೈಯಲ್ಲಿ ಯಾರ ಜುಟ್ಟೂ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಈಗ ಖಾಲಿ. ಹೆಂಗೆ ಒಂದೊಂದೇ ರಾಜ್ಯಗಳನ್ನು ಸೋಲ್ತಾ ಬರ್ತಾ ಇದೆಯೋ, ಕರ್ನಾಟಕದಲ್ಲಿ ಕೂಡ ತನ್ನ ಹಿಡಿತವನ್ನು ಕಳ್ಕೊಂಡ್ಬಿಟ್ಟಿದೆ. ಇದು ರಾಜ್ಯದ ಪರಿಸ್ಥಿತಿ. ಇಲ್ಲಿ ಸಿದ್ದರಾಮಯ್ಯನವರು ತಾವು ತಮಗಿಷ್ಟ ಬಂದ ಹಾಗೆ ಆಡ್ತಾರೆ. ಅದು ಅವರಿಗಿರುವಂಥ ಪವರು. DK ಶಿವಕುಮಾರ್ ಅವರು ನನಗೊಂದು ಸ್ವಲ್ಪ ಪಕ್ಷದಿಂದ ಆ ಒಂದು ಬಿಡುಗಡೆ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಪಕ್ಷ ಹೇಳಿದ್ದನ್ನು ಕೇಳ್ಕೊಂಡೇ ಬಂದಿದ್ದೀನಿ, ನನಗದು ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಷ್ಟು ನಾನು ಪಕ್ಷನಿಷ್ಠ ಅಲ್ಲ. ಅಂದರೆ ಪಕ್ಷದ ಗಾಂಧಿ ಕುಟುಂಬ ಹೇಳಿದ್ದನ್ನೇ 100ಕ್ಕೆ 100 ಕೇಳಿಕೊಂಡು ನಾನು ಹೋಗುವಂಥ ವ್ಯಕ್ತಿ ಅಲ್ಲ. ನಾನು ಅಟ್ಲೀಸ್ಟ್ ನನ್ನ ಆಪ್ತರಿಗೆ, ನನ್ನ ಬೆಂಬಲಿಗರಿಗೆ ನಾನು ಉತ್ತರ ಕೊಡಬೇಕಲ್ಲ ಅಂತ ಈಗ DK ಶಿವಕುಮಾರ್ ಸ್ವಲ್ಪ ದನಿ ಏರಿಸಿದ್ದಾರೆ. ಅದಕ್ಕೇನೆ ಈಗ ಖರ್ಗೆ ಅವರಿಗೆ ದೊಡ್ಡ ಟೆನ್ಷನ್ನು. ನಾನೇನು ಮಾಡಲಿ, ಹೈಕಮಾಂಡ್ ಎಲ್ಲವನ್ನು ಹೇಳುತ್ತೆ. ಹೈಕಮಾಂಡ್ ಅಂದರೆ ಇನ್ಯಾರು? ಇನ್ನು ಈ ವೇಣುಗೋಪಾಲ್ ಅವರ AICCಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರಿದ್ದಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ ಕರ್ನಾಟಕದ ಉಸ್ತುವಾರಿ. ಇವರೆಲ್ಲ ಜಸ್ಟ್ ಪಾಸ್ ಮಾಡ್ತಾರೆ, ಮೆಸೆಂಜರ್ಸ್ ಅಷ್ಟೇ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಏನು ಹೇಳ್ತಾರೋ ಅದನ್ನು ತಂದು ಕೊಡುವವರಷ್ಟೇ. ಅವರ ಮಾತನ್ನೇ ಕೇಳಿಕೊಂಡು ನಿರ್ಧಾರಗಳಾಗೋದಿಲ್ಲ. ಇನ್ನು ರಾಹುಲ್ ಗಾಂಧಿ ಅವರ ಮಾತನ್ನು ಕೇಳೋದಕ್ಕೆ
ಸಿದ್ದರಾಮಯ್ಯನವ್ರು ರೆಡಿ ಇಲ್ಲ, ಡಿ ಕೆ ಶಿವಕುಮಾರ್ ಒಂದು ಮಟ್ಟಿಗೆ ರೆಡಿ ಇದ್ದಾರಷ್ಟೇ. ಇದೇ ರಾಜ್ಯ ರಾಜಕಾರಣದ ವಾಸ್ತವ, ಸರ್ಕಾರದ ವಾಸ್ತವ ಅಂತ ಹೇಳ್ಬೋದು. ಈ ಡ್ರಾಮಾಗಳನ್ನು ನೋಡ್ಕೊಂಡು ಜನ ಕಾಲ ಕಳಿಬೇಕೆ ಹೊರತು ಸಿದ್ದರಾಮಯ್ಯನವರು ಸಿ ಎಮ್ ಸೀಟ್ ಬಿಡೋಕ್ಕೆ ಬಿಲ್ಕುಲ್ ರೆಡಿ ಇಲ್ಲ. ನಾನು 5 ವರ್ಷ ಸಿ ಎಮ್ ಆಗೇ ಆಗ್ತೀನಿ, ನಾನು ನಿಜಲಿಂಗಪ್ಪ ಅವ್ರ ದಾಖಲೆ ಮುರಿತೀನಿ, ದೇವರಾಜ ಅರಸು ಅವ್ರ ದಾಖಲೆ ಮುರಿತೀನಿ, ಎಲ್ರದ್ದು ಮುರಿದು 10 ವರ್ಷ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಗೆ ಸಿ ಎಮ್ ಆಗಿರೋ ನಾನೇ. ಅಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ 25 ವರ್ಷ ಆಗ್ತಾರೆ ಅಂದರೆ ನಾನು 10 ವರ್ಷ ಆಗೋದು ಬೇಡವಾ? ಈ ರಾಜ್ಯದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ. ಅಂದರೆ ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆಗಳು ಬಹಳ ಇದ್ದಾವೆ, ಅಲ್ಲಿಗೆ ಭಾಳಷ್ಟು ಯೋಜನೆಗಳು ಕೊಡಬೇಕು, ವಿನಿಯೋಗಿಸ್ಬೇಕು, ಎಲ್ಲ ಸರಿ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಚೆನ್ನಾಗಿದೆ. ಮೈಸೂರಲ್ಲಿ ನನ್ನೇನು ಸೋಲ್ಸೋದಿಲ್ಲ, ಮೈಸೂರು ಜನ ಬೈಯೋದಿಲ್ಲ, ಹಾಸನ, ಮಂಡ್ಯ, ಈ ದಕ್ಷಿಣ ಕರ್ನಾಟಕ ಭಾಗದ ಜನ ಬೈಯೋದಿಲ್ಲ. ಆಲ್ಮೋಸ್ಟ್ ಇಲ್ಲಿಯ ಜನಜೀವನ ವ್ಯವಸ್ಥಿತವಾಗಿದೆ. ಹಾಗಾಗಿ ನಾನು ಆರಾಮಾಗಿ ಇದ್ದುಬಿಡ್ತೀನಿ. ಅನ್ನಭಾಗ್ಯ ಕೊಟ್ಕೊಂಡು, ಗೃಹಲಕ್ಷ್ಮಿನ ಕೊಟ್ಕೊಂಡು ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ ಎಲ್ಲ. ಇನ್ನು 5 ವರ್ಷ ಕಳೆಯೋದಕ್ಕೇನೋ ಡಿ ಸಿ ಎಮ್ ಆಗಿ ಡಿ ಕೆ ಶಿವಕುಮಾರ್ ಅವರೇ ಇರಲಿ, ನನ್ನ 5 ವರ್ಷ ಸುಸೂತ್ರವಾಗಿರಲಿ ಅಂತ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡು ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನು ಕೇಳುತ್ತಾ, ಕೇಳಿ ಏನು ನಿರ್ಧಾರ ತಗೊಳುತ್ತೆ, ಇದು ಎಲ್ಲರ ಮುಂದಿರೋ ಪ್ರಶ್ನೆ. ಅದರಲ್ಲೇನು ವಿಶೇಷ ಇಲ್ಲ. ಆದರೆ ಹೈಕಮಾಂಡ್ ಇಷ್ಟೊಂದು ವೀಕ್ ಆಗಿದೆಯಲ್ಲ, ಅದರಲ್ಲೂ ಬಿಹಾರ ಚುನಾವಣೆ ಆದಮೇಲೆ ಹೈಕಮಾಂಡ್ಗೆ ಉತ್ತರಗಳೇ ಇಲ್ಲ, ಅವರಿಗೆ ಹಿಡಿತಾನೇ ಇಲ್ಲ. ಅವರ ಮಾತನ್ನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಕೇಳಲ್ಲ, ಡಿ ಕೆ ಶಿವಕುಮಾರ್ ಅವರು ಕೇಳಲ್ಲ, ಸಿದ್ದರಾಮಯ್ಯನವರು ಬಿಲ್ಕುಲ್ ಕೇಳೋದಿಲ್ಲ. ಇದು ರಾಜ್ಯದ ಒಂದು ಸಂಪೂರ್ಣ ಬಹುಮತದ ಸರ್ಕಾರ, ಅದು ರಾಷ್ಟ್ರೀಯ ಪಕ್ಷವಾಗಿದ್ದುಕೊಂಡು ಸ್ವಂತ ನಿರ್ಧಾರವನ್ನು, ಅಂದರೆ ಯಾರ ಮಾತನ್ನು ಕೇಳ್ದೇನೆ ಮುನ್ನುಗ್ಗುತ್ತೆ. ಅದು ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ತನ್ನದೇ ಸ್ವಂತ ನಿರ್ಧಾರದಿಂದಾನೇ ಹೋಗ್ತಾರೆ, ಅವರು ಯಾರ ಮಾತನ್ನು ಕೇಳೋದಿಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತೇ ಸಾಕ್ಷಿಯಾದಂಗಿದೆ.